ದೇಶದಲ್ಲಿ ಮುಂದೊಂದು ದಿನ ಜಾರಿಗೆ ಬರಲಿದೆ ಅಂತ ಹೇಳಲಾಗ್ತಿರೋ ಈ ಪ್ಲಾಸ್ಟಿಕ್ ಅಥವಾ ಪಾಲಿಮರ್ ಕರೆನ್ಸಿ ನೋಟುಗಳನ್ನ ಹೇಗೆ ತಯಾರಿ ಮಾಡಲಾಗುತ್ತೆ ಗೊತ್ತಾ? ಈ ಪ್ಲಾಸ್ಟಿಕ್ ನೋಟುಗಳ ಚಲಾವಣೆಯ ಕ್ರಾಂತಿಗೆ ಕೈ ಹಾಕಿರೋ ಆ ದೇಶಗಳಲ್ಲಿ ಕೋಲಾಹಲ ಭುಗಿಲೆದ್ದಿದ್ದೇಕೆ? ಈ ಸಂಬಂಧಪಟ್ಟ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ಲಾಸ್ಟಿಕ್ ನೋಟುಗಳನ್ನ ಹೇಗೆ ತಯಾರಿಸಲಾಗುತ್ತೆ? ಪೇಪರ್ ನೋಟುಗಳಿಗಿಂತ ಹೈಟೆಕ್ ಸೇಫ್ ಹೇಗೆ? ವೀಕ್ಷಕರೇ, ಪ್ಲಾಸ್ಟಿಕ್ ಅಂದ್ರೆ ಪಾಲಿಮರ್ ನೋಟುಗಳನ್ನು ತಯಾರಿಸುವ ಪ್ರಕ್ರಿಯೆ ನಾವು ನಿತ್ಯ ಬಳಸುವ ಸಾಮಾನ್ಯ ಕಾಗದದ ನೋಟುಗಳ ಮುದ್ರಣಕ್ಕಿಂತ ಸಂಪೂರ್ಣವಾಗಿ ಭಿನ್ನ ಮತ್ತು ಅತ್ಯಂತ ಸಂಕೀರ್ಣವಾದ ತಂತ್ರಜ್ಞಾನ, ಅತ್ಯಾಧುನಿಕ ಯಂತ್ರೋಪಕರಣಗಳು ಮತ್ತು ರಸಾಯನಶಾಸ್ತ್ರದ ಸಮ್ಮಿಲನದೊಂದಿಗೆ ಈ ನೋಟುಗಳನ್ನು ಸಿದ್ಧಪಡಿಸಲಾಗುತ್ತೆ. ಮೊದಲಿಗೆ ಸಂಪೂರ್ಣವಾಗಿ ಗಾಜಿನಂತೆ ಕಾಣುವಂತಹ ಬಿಒಪಿಪಿ ಅನ್ನುವಂಥ ಪ್ಲಾಸ್ಟಿಕ್ ಶೀಟ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಅದಕ್ಕೆ ವಿಶೇಷ ಕೆಮಿಕಲ್ ಕೋಟಿಂಗ್ ಅನ್ನು ಕೊಟ್ಟು ಕಳ್ಳನೋಟು ಮಾಡಲಾಗದಂತೆ ಒಂದು ಪಾರದರ್ಶಕ ವಿಂಡೋ ಬಿಡಲಾಗುತ್ತೆ. ಆಮೇಲೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಹೈಟೆಕ್ ಪ್ರಿಂಟಿಂಗ್ ಯಂತ್ರಗಳ ಮೂಲಕ ಇದರ ಮೇಲೆ ಗಾಂಧೀಜಿ ಚಿತ್ರ ಮತ್ತು ನಯನ ಮನೋಹರ ಬಣ್ಣಗಳಿಂದ ಮುದ್ರಿಸಿ ಕೊನೆಯದಾಗಿ ಇದಕ್ಕೆ ಯಾವುದೇ ಕೊಳಕು ಅಂಟದಂತೆ ವಾರ್ನಿಷ್ ಲೇಯರ್ ಅನ್ನು ಹಾಕಲಾಗುತ್ತೆ. ಹೀಗೆ 10 ಹಂತಗಳ ಕಠಿಣ ತಾಂತ್ರಿಕ ಪರೀಕ್ಷೆಯನ್ನು ಮುಗಿಸಿದ ಬಳಿಕವಷ್ಟೇ ಪ್ಲಾಸ್ಟಿಕ್ ಕರೆನ್ಸಿ ನಮ್ಮ ಕೈ ಸೇರುತ್ತೆ. ಇಂತಹ ಅಚ್ಚರಿಯ ಪ್ಲಾಸ್ಟಿಕ್ ನೋಟುಗಳಲ್ಲಿ ಅಳವಡಿಸಬಹುದಾದ ಭದ್ರತಾ ವೈಶಿಷ್ಟ್ಯಗಳು ಎಂಥವರನ್ನ ಬೆರಗುಗೊಳಿಸುವಂತಿದೆ. ಇವುಗಳಲ್ಲಿ ಮುಖ್ಯವಾದದ್ದು ಟ್ರಾನ್ಸ್ಪರೆಂಟ್ ವಿಂಡೋ, ಅಂದ್ರೆ ಸಂಪೂರ್ಣವಾಗಿ ಪಾರದರ್ಶಕ ಕಿಟಕಿ. ಕಾಗದದ ನೋಟುಗಳಲ್ಲಿ ಇಂತಹ ಕಿಟಕಿಯನ್ನು ಸೃಷ್ಟಿಸುವುದು ಅಸಾಧ್ಯವಾದ ಮಾತು. ಈ ಕಿಟಕಿಯ ಒಳಗೆ ಲೇಸರ್ ತಂತ್ರಜ್ಞಾನದ ಮೂಲಕ ಅತ್ಯಂತ ಸೂಕ್ಷ್ಮವಾದ ಚಿತ್ರಗಳು ಮತ್ತು ಮುಖಬೆಲೆಯ ಸಂಖ್ಯೆಯನ್ನು ಮುದ್ರಿಸಲಾಗಿರುತ್ತೆ. ಇದನ್ನು ನಕಲು ಮಾಡಲು ಜಗತ್ತಿನ ಯಾವುದೇ ಲೋಕಲ್ ಪ್ರಿಂಟಿಂಗ್ ಯಂತ್ರಗಳಿಂದ ಸಾಧ್ಯವೇ ಇಲ್ಲ ಎಂಬುದು ತಜ್ಞರು ನೀಡ್ತಾರೋ ಅಚ್ಚರಿ ಸಂಗತಿ. ಇಷ್ಟೇ ಅಲ್ಲ, ಈ ನೋಟುಗಳಲ್ಲಿ ಅತ್ಯಾಧುನಿಕ ಹೋಲೋಗ್ರಾಮ್ಸ್ ಮತ್ತು ಕಲರ್ ಶಿಫ್ಟಿಂಗ್ ಎಲಿಮೆಂಟ್ಸ್ ಅಂದ್ರೆ ಬಣ್ಣ ಬದಲಿಸುವ ಕಣ್ಣಿನ ಜಾದೂ ಇರಲಿದೆ. ನೀವು ನೋಟುಗಳನ್ನ ನಿಮ್ಮ ಕೈಲಿ ಹಿಡಿದು ಸ್ವಲ್ಪವೇ ತಿರುಗಿಸಿ ನೋಡಿದ್ರೆ ಅದ್ರ ಮೇಲಿರುವಂತಹ ಲೋಗೋಗಳು ಮತ್ತು ಬಣ್ಣಗಳು ಮಿನುಗುತ್ತಾ ತಾವಾಗಿ ಬೇರೆ ಬಣ್ಣಕ್ಕೆ ಬದಲಾಗುತ್ತೆ. ಈ ಹೈಟೆಕ್ ಇಂಕ್ ಮತ್ತು ಡಿಸೈನ್ಗಳನ್ನ ಕಳ್ಳನೋಟು ದಂಧೆಕೋರರು ಸಾಂಪ್ರದಾಯಿಕ ಸ್ಕ್ಯಾನರ್ಗಳ ಮೂಲಕ ಸ್ಕ್ಯಾನ್ ಮಾಡಲು ಹೋದ್ರೆ ಅದು ಕೇವಲ ಕಪ್ಪು ಚುಕ್ಕೆಯಾಗಿ ಮೂಡುತ್ತದೆಯೇ ಹೊರತು ಅಸಲಿ ನೋಟಿನಂತೆ ಕಾಣೋದೇ ಇಲ್ಲ. ಆದರೆ ಪ್ಲಾಸ್ಟಿಕ್ ನೋಟುಗಳ ಈ ಹಾದಿ ಅಂದುಕೊಂಡಷ್ಟು ಹೂವಿನ ಹಾಸಿಗೆ ಅಲ್ಲ. ಜಗತ್ತಿನ ಕೆಲವು ದೇಶಗಳು ಈ ಪ್ಲಾಸ್ಟಿಕ್ ಸಾಹಸಕ್ಕೆ ಕೈ ಹಾಕಿ ಅಕ್ಷರಶಃ ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ನೈಜೀರಿಯಾ ದೇಶ 2007ರಲ್ಲಿ ಆಸೆಪಟ್ಟು ಪ್ಲಾಸ್ಟಿಕ್ ನೋಟನ್ನ ತಂತು. ಆದ್ರೆ ಅಲ್ಲಿನ ಬಿಸಿಲಿಗೆ ನೋಟುಗಳೆಲ್ಲ ಮುದುಡಿ ಹೋದಾಗ ಜನ ನೋಟುಗಳನ್ನ ತರಕಾರಿ ಕವರ್ನಂತೆ ಕಸಕ್ಕೆ ಎಸೆಬೇಕಾಯಿತು. ಕೊನೆಗೆ ವಿಧಿಯಿಲ್ಲದೆ ಇಡೀ ಯೋಜನೆಯನ್ನೇ ರದ್ದು ಮಾಡಿ ಮತ್ತೆ ಪೇಪರ್ ನೋಟುಗಳಿಗೆ ಮರಳಿತ್ತು. ಇತ್ತ ಇಂಗ್ಲೆಂಡ್ನಲ್ಲೂ ಪ್ಲಾಸ್ಟಿಕ್ ನೋಟಿಗೆ ಪ್ರಾಣಿಗಳ ಕೊಬ್ಬನ್ನ ಬಳಸ್ತಾ ಇದ್ದಾರೆ ಅಂತ ಧಾರ್ಮಿಕ ಕ್ರಾಂತಿ ನಡೆದು ಹೋಯಿತು.